ಕೋಮು ತಿರುವನ್ನ ಪಡೆದುಕೊಳ್ತಾ ಇದೆ ಬಾಲಕನ ಕೊಲೆ ಪ್ರಕರಣದ ವಿಚಾರ. ರಸ್ತೆಯಲ್ಲಿ ಸಂಕೇತ್ ಮೃತದೇಹ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಜರಂಗದಳ ಹಿಂದೂ ಸಂಘಟನೆಗಳಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂತದ್ದು. ಶಿವಮೊಗ್ಗ ನಗರದ ಊರುಗರಡಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅನ್ಯ ಕೋಮಿನ ಅಪ್ರಾಪ್ತರು ನಡೆಸಿದಂತಹ ಹಲ್ಲೆಯಿಂದಾಗಿ ಸಾವನ್ನಪ್ಪಿರುವಂತದ್ದು ಸಂಕೇತ್. ವಿದ್ಯಾರ್ಥಿ ಗಿರೀಶ್ ಮೇಲೆ ಅನ್ಯ ಕೋಮಿನ ಗ್ಯಾಂಗ್ ದಾಳಿಯನ್ನ ಮಾಡಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರುವಂತೆ ಸಂಘಟನೆಗಳು ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. ಅಪ್ರಾಪ್ತನ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಿಂದೂ ಹುಡುಗ ಸಂಕೇತ ಹತ್ಯೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಕೋಮು ಗಲಭೆಗಳು ಶಿವಮೊಗ್ಗದಲ್ಲಿ ಹೊಸತೇನಲ್ಲ. ಗಣೇಶ ಹಬ್ಬದ ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಖಾಕಿ ನಿಗಾ ವಹಿಸಿ ಕಣ್ಗಾವಲಲ್ಲಿ ಇರುತ್ತೆ. ಈಗ ಸ್ಪೆಷಲ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ವಾಪಸ್ ಆಗ್ತಾ ಇರುವಂತಹ ಸಂಕೇತ್ 16 ವರ್ಷದ ಯುವಕ SSLC ಟ್ಯೂಷನ್ ಅನ್ನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಲೇ ಇಲ್ಲ. ಒಂದು ಗುಂಪಲ್ಲಿ ಗಲಾಟೆ ನಡೀತಾ ಇರುತ್ತೆ. ಗಲಾಟೆಯನ್ನ ಬಿಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋದಂತಹ ಹುಡುಗ ಹತ್ಯೆಗೊಳಗಾಗಿದ್ದಾನೆ. ಇಲ್ಲಿ ಕೋಮು ಗಲಭೆ ಆಗಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಘೋಷಣೆ ಮಾಡೋವರೆಗೂ ನಾವು ಕೂರಬೇಕು. ದಯಮಾಡಿ ಎಲ್ಲರೂ ವಿನಂತಿ ಮಾಡ್ತೇನೆ. ನ್ಯಾಯ ಸಿಗೋವರೆಗೂ ಹೇಳೋದು ಬೇಡ. ಯಾರಿಂದ ಇದ್ದೀರಿ ಕೂತ್ಕೊಳ್ಳಿ. ತನಿಖೆ ಸರಿಯಾಗಿ ಮಾಡ್ಲಿ ಅಂತ ಹೇಳೋದು. ಮಕ್ಕಳನ್ನು ಹತ್ಯೆ ಮಾಡಲು ಬಿಟ್ಟ ಪಾಲಕರಿಗೆ, ಮಕ್ಕಳನ್ನು ತಾಟಿಗೆ ತರಲು ಪಾಲಕರಿಗೆ ರಾಜ್ಯವನ್ನು ನಿಯಂತ್ರಣ ಮಾಡಲು ಜಿಲ್ಲಾಡಳಿತಕ್ಕೆ, ಮಗುವನ್ನು ಕೊಂದ ಘಟಕರಿಗೆ, ಮಗುವಿನ ಸಾವಿಗೆ DC ಅವರು ಬಂದು ಪರಿಹಾರ ಘೋಷಣೆ ಮಾಡೋವರೆಗೂ ನಾವು ಕೂರಬೇಕು. ದಯಮಾಡಿ ಎಲ್ಲರೂ ವಿನಂತಿ ಮಾಡ್ತೇನೆ. ನ್ಯಾಯ ಸಿಗೋವರೆಗೂ ಹೇಳೋದು ಬೇಡ. ಯಾರಿಂದ ಇದ್ದೀರಿ ಕೂತ್ಕೊಳ್ಳಿ. ತನಿಖೆ ಸರಿಯಾಗಿ ಮಾಡ್ಲಿ ಅಂತ ಹೇಳೋ ತನಕ ಹೇಳೋದು ಬೇಡ. ಎರಡನೇದು, ಶಿಕ್ಷಣ ಇಲಾಖೆ ಅಲ್ಲಿ ಯಾರು ಲಾಕ್ ಹಾಕ್ಬೇಕು ಗೇಟು, ಅದಕ್ಕೂ ಜನ ಹಿಡಿದೆ. ನಮ್ಮ ಹುಡುಗ ಗೇಟ್ ಹಾಕೋಬೇಕಾ?